ಹೈದ್ರಾಬಾದ್ನಿಂದ ಇಶಾ ಫೌಂಡೇಶನ್ಗೆ ಇದು ನನ್ನ ಮೊದಲ ಪ್ರಯಾಣವೆಂದೇ ಹೇಳಬಹುದು. ಕೇವಲ ಇದು ಒಂದು ಪ್ರಯಾಣವಲ್ಲ, ಇದು ನನ್ನೊಳಗಿನ ಕರೆಯ ಅನುಕರಣೆ. ಇಶಾ ಸೆಂಟರ್ಗೆ ಮೊದಲ ಬಾರಿಗೆ ಹೋಗುತ್ತಿರುವ ಸಂತೋಷ, ಉತ್ಸಾಹ, ಜೊತೆಗೆ ಸ್ವಲ್ಪ ಭಯ ಎಲ್ಲವೂ ಒಂದೇ ಸಮಯದಲ್ಲಿ ಅನುಭವವಾಗುತ್ತಿತ್ತು. ಭಾವಸ್ಪಂದನ ಇದು ಒಂದು ಕಾರ್ಯಕ್ರಮವಲ್ಲ, ಇದು ಒಂದು ಬಿಡುಗಡೆ, ಇಲ್ಲದ ಬಂಧಗಳಿಂದ, ಒಳಗಿನ ಭಾರದಿಂದ ಮುಕ್ತಿ ಸಿಕ್ಕ ಅನುಭವ. ಹೃದಯದೊಳಗೆ ಕಟ್ಟಿಕೊಂಡಿದ್ದ ಅನೇಕ ಗಂಟುಗಳು ಒಂದೊಂದಾಗಿ ಸಡಿಲವಾದ ಕ್ಷಣಗಳವು. ಹಕ್ಕಿಯಾಗಿ ಹಾರಾಡುತ್ತಿರುವಂತೆ ಹಗುರತೆ, ಉಸಿರಾಡುವುದಕ್ಕೂ ಹೊಸ ಅರ್ಥ ಸಿಕ್ಕಂತೆ ಅನಿಸಿತು. ಇದು ಒಂದು ಮರುಜೀವನ ಸಿಕ್ಕ ಹಾಗೆ. ಮತ್ತು ಅನಿರೀಕ್ಷಿತವಾಗಿ ಸದ್ಗುರುವಿನ ಸನ್ನಿಧಿಯಲ್ಲಿ ಎಲ್ಲ ಮುಖವಾಡಗಳು ಕರಗಿದವು. ಮಗುವಾಗಿ ಮಾರ್ಪಟ್ಟು ಕಾರಣವಿಲ್ಲದೆ ಕಣ್ಣೀರು ಹರಿಯಿತು. ಅದು ದುಃಖವಲ್ಲ, ಆತ್ಮಕ್ಕೆ ಸಿಕ್ಕ ಸುರಕ್ಷಿತ ಮಡಿಲು. ಈ ಪ್ರಯಾಣ ನನ್ನನ್ನು ಇಶಾಕ್ಕೆ ಮಾತ್ರವಲ್ಲ, ನನ್ನನ್ನೇ ಹೊಸದಾಗಿ ಕಂಡುಕೊಳ್ಳುವ ದಾರಿಯತ್ತ ಕರೆದೊಯ್ಯಿತು. I've not been in a Bhavaspadana for over 5 years.